ತಾವೊಬ್ರು ಸಚಿವರು ಸರ್ ಸರ್ಕಾರದಲ್ಲಿ ಅವರ ರಾಜಣ್ಣ ಅವರ ಈ ಹೇಳಿಕೆ ಮತ್ತು ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದ ರೀತಿ ಇವೆರಡು ನೋಡ್ತಾ ಇದ್ರೆ ಇದು ಬರೀ ಡ್ಯಾಮೇಜ್ ಅಲ್ವಾ ಸರ್ ಪಕ್ಷ ಮತ್ತು ಸರ್? ನೋಡಿ, ಖಂಡಿತವಾಗೂ ಇಂಥ ವಿಚಾರಗಳು ಏನು ರಾಜಕಾರಣಿ ಮೇಲೆ ಇರುವಂಥ ಕ್ರೆಡಿಬಿಲಿಟಿಯನ್ನು ಜನರು ಡೌಟ್ ಮಾಡ್ತಾರಲ್ವ. ನಮ್ಮ ವರ್ತನೆ ಹೇಗಿರಬೇಕು ಪಬ್ಲಿಕ್ನಲ್ಲಿ, ನಾವು ಹೇಗಿರಬೇಕು ಒಂದು ಮಾದರಿಯಾಗಿ ಅಂತ ಜನರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಹಿಂಗೆ ಹನಿ ಟ್ರ್ಯಾಪ್ ಆಗುತ್ತೆ ಅಥವಾ ಬೇರೆ ರೀತಿಯಾಗಿ ಅನೈತಿಕವಾಗಿ ಇದೆ, ಇಮ್ಮಾರಲ್ ಆಕ್ಟಿವಿಟೀಸ್ ನಡೀತವೆ ಅಂದರೆ ಯಾರು ನಂಬ್ತಾರೆ ಹೇಳಿ ಜನರು ನಮಗೆ. ಆದರೆ BJP ಅವರು ಇಷ್ಟು ಆಸಕ್ತಿ ಇದ್ರ ಬಗ್ಗೆ ತೋರಿಸ್ತಾರೆ. ಸಚಿವರು ಶಾಸಕರು ಬಿಡಿ, ದೇರ್ ಆಲ್ ರೆಸ್ಪಾನ್ಸಿಬಲ್, ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರುತ್ತೆ, ಇವತ್ತಿಲ್ಲ ನಾಳೆ ತನಿಖೆ ಆಗುತ್ತೆ, ಅದೆಲ್ಲ ಏನೇನಿರುತ್ತೆ ಆಚೆ ಬರುತ್ತೆ. ಬಟ್ ಇವರು ಯಾರಿಗೆ ನ್ಯಾಯ ಕೊಡ್ಸಕ್ಕೆ ಹೋಗ್ತಾ ಇದ್ದಾರೆ BJP ಅವರು? ಹಾಸನ್ ಪ್ರಕರಣದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಯಾಕೆ ಅವಾಗ ಸದನದ ಇರ್ಬೋದು, ಸಂಸದ ಗೌರವ ಕಮ್ಮಿ ಆಗಿಲ್ವಾ? ಒಂದ್ ನಿಮಿಷ ಕೇಳಿ. ನೋಡಿ, ಅದಕ್ಕೆ ಹೇಳ್ತಾ ಇರೋದಲ್ಲ, ಇವರು ಏನಿದ್ರು ತನಿಖೆಗೆ ರೆಡಿ ಇದಾರಲ್ಲ ಎಲ್ಲರೂ. ಕಂಪ್ಲೇಂಟ್ ಕೊಡ್ಲಿ, ಬೇಸ್ಡ್ ಆನ್ ಕಂಪ್ಲೇಂಟ್ ಓನ್ಲಿ ವಿ ಶುಡ್ ಆಕ್ಟ್ ಅಲ್ಲ. ಆಮೇಲೆ ಇವರೆಲ್ಲ ಸದನದ ಗೌರವ ಬಗ್ಗೆ ಮಾತಾಡ್ತಾರಲ್ಲ. JDS ಅವರ ಸಂಸದರು ಶಾಸಕರೆಲ್ಲ ಇಂಥ ಕೆಲಸ ಮಾಡಿದಾಗ ಆವಾಗ ಸದನದಕ್ಕೆ ಧಕ್ಕೆ ಬಂದಿಲ್ವಾ, ಗೌರವಕ್ಕೆ ಧಕ್ಕೆ ಬಂದಿಲ್ವಾ? ಯಾವಾಗ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಪಾಕ್ಸ್ಕೋ ವಿಚಾರ ಬಂದಾಗ ಆವಾಗ ಸದನದಿರ್ಬೋದು, ರಾಜ್ಯದಿರ್ಬೋದು ಗೌರವ ತೆಗೆಸಿ ಇನ್ನು ಅವಾಗ ನಮ್ಗೆ ಅವಮಾನ ಆಗಿಲ್ವಾ? ಅದ್ರ ಬಗ್ಗೆ BJP ಅವ್ರು ಯಾಕೆ ಮಾತಾಡಲ್ಲ? ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂಥ ನಿಲುವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ. ಆನ್ ದ ಫ್ಲೋರ್ ಆಫ್ ದ ಹೌಸೇ ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡಿ, ನಾವು ಮಾಡ್ತೀವಿ ಅಂತ. ತಾವೊಬ್ರು ಸಚಿವರು ಸರ್ ಸರ್ಕಾರದಲ್ಲಿ ಅವರ ರಾಜಣ್ಣ ಅವರ ಈ ಹೇಳಿಕೆ ಮತ್ತು ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದ ರೀತಿ ಇವೆರಡು ನೋಡ್ತಾ ಇದ್ರೆ ಇದು ಬರೀ ಡ್ಯಾಮೇಜ್ ಅಲ್ವಾ ಸರ್ ಪಕ್ಷ ಮತ್ತು ಸರ್? ನೋಡಿ, ಖಂಡಿತವಾಗೂ ಇಂಥ ವಿಚಾರಗಳು ಏನು ರಾಜಕಾರಣಿ ಮೇಲೆ ಇರುವಂಥ ಕ್ರೆಡಿಬಿಲಿಟಿಯನ್ನು ಜನರು ಡೌಟ್ ಮಾಡ್ತಾರಲ್ವ. ನಮ್ಮ ವರ್ತನೆ ಹೇಗಿರಬೇಕು ಪಬ್ಲಿಕ್ನಲ್ಲಿ, ನಾವು ಹೇಗಿರಬೇಕು ಒಂದು ಮಾದರಿಯಾಗಿ ಅಂತ ಜನರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಹಿಂಗೆ ಹನಿ ಟ್ರ್ಯಾಪ್ ಆಗುತ್ತೆ ಅಥವಾ ಬೇರೆ ರೀತಿಯಾಗಿ ಅನೈತಿಕವಾಗಿ ಇದೆ, ಇಮ್ಮಾರಲ್ ಆಕ್ಟಿವಿಟೀಸ್ ನಡೀತವೆ ಅಂದರೆ ಯಾರು ನಂಬ್ತಾರೆ ಹೇಳಿ ಜನರು ನಮಗೆ. ಆದರೆ BJP ಅವರು ಇಷ್ಟು ಆಸಕ್ತಿ ಇದ್ರ ಬಗ್ಗೆ ತೋರಿಸ್ತಾರೆ. ಸಚಿವರು ಶಾಸಕರು ಬಿಡಿ, ದೇರ್ ಆಲ್ ರೆಸ್ಪಾನ್ಸಿಬಲ್, ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರುತ್ತೆ, ಇವತ್ತಿಲ್ಲ ನಾಳೆ ತನಿಖೆ ಆಗುತ್ತೆ, ಅದೆಲ್ಲ ಏನೇನಿರುತ್ತೆ ಆಚೆ ಬರುತ್ತೆ. ಬಟ್ ಇವರು ಯಾರಿಗೆ ನ್ಯಾಯ ಕೊಡ್ಸಕ್ಕೆ ಹೋಗ್ತಾ ಇದ್ದಾರೆ BJP ಅವರು? ಹಾಸನ್ ಪ್ರಕರಣದಲ್ಲಿ ಯಾಕೆ ಅವಾಗ ಸದನದ ಇರ್ಬೋದು, ಸಂಸದ ಗೌರವ ಕಮ್ಮಿ ಆಗಿಲ್ವಾ? ಒಂದ್ ನಿಮಿಷ ಕೇಳಿ. ನೋಡಿ, ಅದಕ್ಕೆ ಹೇಳ್ತಾ ಇರೋದಲ್ಲ, ಇವರು ಏನಿದ್ರು ತನಿಖೆಗೆ ರೆಡಿ ಇದಾರಲ್ಲ ಎಲ್ಲರೂ. ಕಂಪ್ಲೇಂಟ್ ಕೊಡ್ಲಿ, ಬೇಸ್ಡ್ ಆನ್ ಕಂಪ್ಲೇಂಟ್ ಓನ್ಲಿ ವಿ ಶುಡ್ ಆಕ್ಟ್ ಅಲ್ಲ. ಆಮೇಲೆ ಇವರೆಲ್ಲ ಸದನದ ಗೌರವ ಬಗ್ಗೆ ಮಾತಾಡ್ತಾರಲ್ಲ. JDS ಅವರ ಸಂಸದರು ಶಾಸಕರೆಲ್ಲ ಇಂಥ ಕೆಲಸ ಮಾಡಿದಾಗ ಆವಾಗ ಸದನದಕ್ಕೆ ಧಕ್ಕೆ ಬಂದಿಲ್ವಾ, ಗೌರವಕ್ಕೆ ಧಕ್ಕೆ ಬಂದಿಲ್ವಾ? ಯಾವಾಗ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಪಾಕ್ಸ್ಕೋ ವಿಚಾರ ಬಂದಾಗ ಆವಾಗ ಸದನದಿರ್ಬೋದು, ರಾಜ್ಯದಿರ್ಬೋದು ಗೌರವ ತೆಗೆಸಿ ಇನ್ನು ಅವಾಗ ನಮ್ಗೆ ಅವಮಾನ ಆಗಿಲ್ವಾ? ಅದ್ರ ಬಗ್ಗೆ BJP ಅವ್ರು ಯಾಕೆ ಮಾತಾಡಲ್ಲ? ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂಥ ನಿಲುವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ. ಆನ್ ದ ಫ್ಲೋರ್ ಆಫ್ ದ ಹೌಸೇ ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡಿ, ನಾವು ಮಾಡ್ತೀವಿ ಅಂತ.